ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಹೆಂಚು ಕುಕಿಂಗ್ ವ್ಲಾಗ್ಸ್. ಸೊ ಗೈಸ್, ನಾನಿವತ್ತು ಫೇಮಸ್ ಆಗಿರೋ ಮತ್ತು ಸ್ಪೆಷಲ್ ಆಗಿರೋ ಬಿಸ್ಕೆಟ್ ಲಾವಾ ಕೇಕ್ನ ಮಾಡ್ತಾಯಿದ್ದೀನಿ. ಬಿಸ್ಕೆಟ್ ತಿಂದು ಬೋರ್ ಆಗಿರುತ್ತೆ. ಸೊ ಏನಾದರೂ ಸ್ಪೆಷಲಾಗಿ ಟ್ರೈ ಮಾಡಬೇಕು ತಾನೆ. ಒಂದೇ ಥರ ಬಿಸ್ಕೆಟ್ ತಿಂದು ಪಕ್ಕ ಬೋರ್ ಹೋಗುತ್ತೆ. ಸೊ ಹೆಂಗೆ ಮಾಡೋದು ನೋಡೋಣ ಬನ್ನಿ. ಸೊ ಫಸ್ಟಿಗೆ ನಾನಿಲ್ಲಿ ಐಡ್ ಆ್ಯಂಡ್ ಸಿಕ್ ಬಿಸ್ಕೆಟ್ ಇಟ್ಕೊಂಡಿದ್ದೀನಿ. ನಿಮಗೆ ಜಾಸ್ತಿ ಬೇಕಿದ್ದರೆ ನಾನು ತೊಗೊಂಡಿದ್ದೀನಿಲ್ಲ ಅದಕ್ಕಿಂತ ಜಾಸ್ತಿ ಯಾರ ಮಾಡ್ಕೋಬೋದು. ಇಲ್ಲ ನಿಮಗೆ ಓಕೆ ಸ್ವಲ್ಪ ಬೇಕಿದ್ರೆ ಅಂದರೆ 1 ಪ್ಯಾಕೆಟ್ ಹಾಕೋಬೋದು. ಯಾರಿಗಾರ ನಮ್ಮ ಥರ ಮಾಡಬೇಕಂದ್ರೆ ಸೇಮ್ 2 ಪ್ಯಾಕೆಟ್ಸ್ ಹಾಕ್ಕೊಂಡು ಮಾಡ್ಕೋಬೋದು. ನೆಕ್ಸ್ಟು ನಾನು ಒಂದು ಮಿಕ್ಸಿ ಜಾರಿಗೆ ಏನು ಬಿಸ್ಕೆಟ್ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ಇದು ಬಂದು ನೀಟಾಗಿ ರುಬ್ಬಬೇಕು, ನುಣ್ಣಗೆ ಹಾಕಬೇಕು. ಬಿಸ್ಕೆಟ್ಸ್ ಹಂಗೆ ಇರಬಾರ್ದು, ಪ್ರಾಪರ್ ಪುಡಿ ಥರ ಆಗಬೇಕು. ಸೊ ನೀವೇ ನೋಡ್ತಾ ಇದ್ದೀರಲ್ಲ ಗೈಸ್, ಇದೆಷ್ಟು ಚೆನ್ನಾಗಿ ಪುಡಿ ಆಗಿದೆ. ನೆಕ್ಸ್ಟು ನಾವೊಂದು ಬೌಲಿಗೆ ಸರ್ವ್ ಮಾಡ್ಕೊಳ್ಳೋಣ. ಅದಾದಮೇಲೆ ಹಾಲನ್ನ ಹಾಕ್ಕೊಳ್ಳೋಣ. ಗೈಸ್, ಹಾಲನ್ನ ಒಂದೇ ಸಲ ಹಾಕೋಬೇಡಿ. ಸೊ ಸ್ವಲ್ಪ ಹಾಕಿ, ಆಮೇಲೆ ಅದು ಗಟ್ಟಿ ಆಗುತ್ತೆ. ಸೊ ನೀವೇ ನೋಡ್ತಿರ್ಬೋದು ನಂದು ಗಟ್ಟಿ ಆಗಿದೆ. ಸೊ ಅದಕ್ಕೆ ನಾನು ಹಾಲು ಮಿಕ್ಸ್ ಮಾಡ್ತಿದ್ದೀನಿ. ನೀವು ಫಸ್ಟ್ ಹಾಕಿದಾಗೆ ನಾರ್ಮಲ್ ದೋಸೆ ಹಿಟ್ಟು ಅದಕ್ಕೆ ಬಂದಿದ್ದರೆ ಮತ್ತೆ ನೀವೇನು ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ನೆಕ್ಸ್ಟು ನಾನು ಇದಕ್ಕೆ ಈನೋ ಪೌಡರ್ನ ಆ್ಯಡ್ ಮಾಡಿ ಮತ್ತೆ ಒಂದು ಸ್ವಲ್ಪ ಮಿಲ್ಕ್ನ ಆ್ಯಡ್ ಮಾಡಿ ನೀಟಾಗೆ ಮಿಕ್ಸ್ ಮಾಡ್ಕೊತಿದ್ದೀರಿ. ಬಿಕಾಸ್ ಏನೋ ಹಾಕಿರೋದ್ರಿಂದ ಅದೆಲ್ಲ ನೀಟಾಗೆ ಸ್ಪ್ರೆಡ್ ಆಗಬೇಕು. ಸೊ ನೀವೇ ನೋಡ್ತಾ ಇರ್ಬೋದು ಗೈಸ್, ಇದೆಷ್ಟು ಚೆನ್ನಾಗಿ ಬಂತಲ್ಲ. ಇನ್ನೊಂದು ಗೈಸ್, ಮಕ್ಕಳಿಗೂ ಇದು ತುಂಬ ಇಷ್ಟ ಆಗುತ್ತೆ. ಮತ್ತು ಮಕ್ಕಳು ಆಚೆ ತಿಂಡಿ ಜಾಸ್ತಿ ಇಷ್ಟಪಡ್ತಾರಲ್ಲ, ಅದ್ರ ಬದಲು ನಿಜವಾಗ್ಲೂ ಮನೆ ತಿಂಡಿನೇ ಪಕ್ಕ ಇಷ್ಟಪಡ್ತಾರೆ. ಆಮೇಲೆ ಡೈರಿ ಮಿಲ್ಕ್ ಓಪನ್ ಮಾಡಿದ್ರೆ ಡೈರಿ ಮಿಲ್ಕೆ ಮುರಿದೋಗ್ಬಿಟ್ಟಿತ್ತು ಗೈಸ್ ಓಪನ್ ಮಾಡಿಸೋತ್ತಿಗೆ. ಆದರೆ ಪರವಾಗಿಲ್ಲ ಅಂತ ನೆಕ್ಸ್ಟು ನಾನೊಂದು ಪಡ್ಡಿನ ಹಂಚಿಗೆ ಎಲ್ಲದಕ್ಕೂ ಬಟರ್ನ ಹಾಕ್ಕೊಂಡು ನೀಟಾಗೆ ಬ್ಯಾಟರ್ನ ಏನಿತ್ತಲ್ಲ ಅದನ್ನು ಒಂದು ಸ್ವಲ್ಪ ಹಾಕ್ಕೊಳ್ಳೋಣ. ನೀಟಾಗಿ ಫಿಲ್ ಆದಮೇಲೆ ಅದ್ರ ಮೇಲೆ ನಾವು ಡೈರಿ ಮಿಲ್ಕ್ ಇಟ್ಟು ಆಮೇಲೆ ಇನ್ನೊಂದು ಸ್ವಲ್ಪ ಬ್ಯಾಟರ್ನ ಅದ್ರ ಮೇಲೆ ಹಾಕುವ. ಸೊ ಗೈಸ್, ನಾನಿಲ್ಲಿ ಡೈರಿ ಮಿಲ್ಕ್ನ ಇಡ್ತಿದ್ದೀನಿ. ನಿಮಗೆ ಯಾರಿಗಾರ ಡಾರ್ಕ್ ಚಾಕ್ಲೇಟ್ಸ್ ಬೇಕಂದರೆ ಡಾರ್ಕ್ ಚಾಕ್ಲೇಟ್ಸ್ ಇರಬೇಕು ಅನಿಸಿದ್ರೆ ಡಾರ್ಕ್ ಚಾಕ್ಲೇಟ್ಸ್ ಇರಿ, ಇಲ್ಲ ಮಿಲ್ಕಿ ಬಾರ್ ಅದೇ ಥರ ಬೇರೆ ಚಾಕ್ಲೇಟ್ಸ್ ಇರುತ್ತೆ. ನಿಮಗೆ ಯಾವ್ದು ಇಷ್ಟನೋ ಅದನ್ನು ನಿಮ್ಮ ಪ್ರಕಾರ ಇಟ್ಕೊಳ್ಳಿ. ಸೊ ಗೈಸ್, ನಾವು ಬ್ಯಾಟರ್ನ ನೀಟಾಗಿ ಚಾಕ್ಲೇಟ್ ಮೇಲೆ ಕೋಟಿಂಗ್ ಮಾಡ್ಕೊಂಡು ಆದಮೇಲೆ ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಲಿಡ್ನ ಮುಚ್ಚಿ ನೀಟಾಗಿ ಬೇಯಿಸ್ಕೊಳ್ಳೋಣ. ಸೊ ಗೈಸ್, ನಾನು ಅದು ಬೇಯಕ್ಕೆ ಬಿಟ್ಟಾಗ ನೆಕ್ಸ್ಟು ಮಿಲ್ಕಿ ಬಾರ್ ತೊಗೊಂಡಿದ್ದೀನಿ. ಮಿಲ್ಕಿ ಬಾರ್ ಮೇಲೆ ಡೆಕೋರೇಷನ್ಗೆ ಬೇಕಾಗುತ್ತೆ ಅಂತ. ಸೊ ನೆಕ್ಸ್ಟು ಮಿಲ್ಕಿ ಬಾರ್ ತೊಗೊಂಡು ಪೀಸ್ ಮಾಡ್ಕೊಂಡು ಸ್ವಲ್ಪ ಹಾಲು ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಬಿಸಿ ಮಾಡ್ಕೊಂಡು ಒಂದು ಕ್ರೀಮ್ ಹದಕ್ಕೆ ಬರೋವರೆಗೂ ಮಿಕ್ಸ್ ಮಾಡ್ಕೊಂಡು ಎತ್ತಿಟ್ಕೊಳ್ಳಿ. ನೆಕ್ಸ್ಟು ನೀವೇ ನೋಡ್ತಾ ಇರ್ಬೋದು ಗೈಸ್, ಇದು ಬೆಂದಿದೆ. ಸೊ ಗೈಸ್, ನೆಕ್ಸ್ಟ್ ನಾವು ಇದನ್ನು ಒಂದೊಂದೇ ನೀಟಾಗಿ ತಿರುವು ಹಾಕೋಣ. ಇದು ತಿರುವು ಹಾಕೊಂಡಾದ್ಮೇಲೆ ಒಂದು 5 ಮಿನಿಟ್ಸ್ ಬಿಟ್ಟರೆ ಸಾಕು. ಅದು ಕೆಳಗೂ ಬೇಕು, ಅದಕ್ಕೆ ಒಂದು 5 to 4 ಮಿನಿಟ್ಸ್ ಬಿಟ್ಟರೆ ಸಾಕು. ಸೊ ಗೈಸ್, ನೆಕ್ಸ್ಟು ನಾನು ಇದಕ್ಕೆ ಬಟರ್ನ ಹಾಕ್ತಾಯಿದ್ದೀನಿ. ಬಟರ್ ಬಂದು ಹೆಲ್ದಿಯಾಗಿರುತ್ತೆ. ಇನ್ಸ್ಟೆಡ್ ಆಫ್ ನಾವು ಆಯಿಲ್ ಹಾಕೋದ್ರಿಂದ ನಾನು ಬಟರ್ ಹಾಕ್ತಾಯಿದ್ದೀನಿ. ಆಯಿಲ್ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ, ಬಟ್ ಬಟರ್ ಗುಡ್ ಫಾರ್ ಹೆಲ್ತ್. ಸೊ ಮೇಲೆ ಒಂದು ಸ್ವಲ್ಪ ಬೆಣ್ಣೆ ಹಾಕಿದ್ದೀನಿ. ಸೊ ನೀವೇ ನೋಡ್ತಾ ಇರ್ಬೋದು, ಇವಾಗ ನಮ್ಮ ಬಿಸ್ಕೆಟ್ ಲಾವಾ ಕೇಕ್ ರೆಡಿಯಾಗಿದೆ. ಅದ್ರ ಮೇಲೆ ನಿಮಗೆ ಏನು ಚಾಕ್ಲೇಟ್ ಸಿರಪ್ ಬೇಕು, ಚಾಕ್ಲೇಟ್ ಸಿರಪ್ ಆವಾಗಲೇ ನಾನು ಮೆಲ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ ಅದನ್ನು ಮೇಲೆ ಸ್ವಲ್ಪ ಡೆಕೋರೇಷನ್ಗೆ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು ಅದ್ರ ಮೇಲೆ ಚಾಕ್ಲೇಟ್ ಸಿರಪ್ ಹಾಕಿ ತಿಂದರೆ ಸ್ವರ್ಗ ಗೈಸ್, ಹಂಗಿರುತ್ತೆ ಅಂತ ಹೇಳ್ತೀನಿ. ಹೌದು, ಇರುತ್ತೆ. ಸೊ ಅಷ್ಟು ಚೆನ್ನಾಗಿತ್ತು, ನಾನು ಟೇಸ್ಟ್ ಮಾಡಿದೆ. ಸೊ ಇದು ಮಾತ್ರ ಮಕ್ಕಳು ಸಖತ್ ಇಷ್ಟಪಡ್ತಾರೆ. ಸೊ ಇದಾಗಿತ್ತು ನಮ್ಮ ಲಾವಾ ಕೇಕ್ ರೆಸಿಪಿ. ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಬಾಯ್.